ಮಡಿಕೆ ಬಿರಿಯಾನಿ ಫ್ರೆಂಡ್ಸ್. ನೋಡಿ ನೋಡಿ ವಾವ್ ಸೂಪರ್ ನಾವ್ ಯಾವ ತರ ಮಡಿಕೆ ಬಿರಿಯಾನಿ ಮಾಡ್ಕೊಂಡಿದೀವಿ ಅನ್ನೋದನ್ನ ತೋರಿಸಿ ಬನ್ನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಡಿಕೆ ಬಿರಿಯಾನಿ ಅಂದ್ರೆ ಎಲ್ಲರೂ ನೋಡಿ ಯಾವ ತರ ಪ್ರೀತಿಯಿಂದ ತಿನ್ಸ್ಕೊತಾ ಇದಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಥು, 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 ಥು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನೋಡಿ ಕೊನೆ ತನಕ ನೋಡಿ ರೆಸಿಪಿ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾವ್ ಯಾವ ತರ ಮಡಿಕೆ ಬಿರಿಯಾನಿ ಮಾಡಿದ್ವಿ ನಿಮ್ಗೆ ಗೊತ್ತಾಗುತ್ತೆ. ಮೊದಲಿಗೆ 3 ಕಡೆ ತರ ಕಲ್ಲನ್ನ ನೀಟಾಗಿ ಜೋಡಿಸ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ಕೋಬೇಕು. ಕೊಬ್ಬರಿ ನೋಡಿ ಯಾವ ತರ ಕುಂತುರಿತಾವ್ರೆ. ಅದಾದ್ಮೇಲೆ ಮಡಿಕೆನ ಚೆನ್ನಾಗಿ ತೊಳ್ಕೊಬೇಕು. ಮೊದಲೇ ನೀಟಾಗಿ ತೊಳ್ಕೊಂಡು ಅದಾದ್ಮೇಲೆ ಬಿಸಿ ನೀರು ಹಾಕಿ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡಬೇಕು. ಬಿಸಿ ನೀರಲ್ಲಿ ಕಾಯಿಸೋದು ಏನಕ್ಕಂತಂದ್ರೆ ಮಡಿಕೆ ನೀಟಾಗಿ ಕ್ಲೀನ್ ಆಗಲಿ ಅಂತ. ಒಂದ್ಸಲ ಕ್ಲೀನ್ ಆದಮೇಲೆ ಆ ನೀರನ್ನೆಲ್ಲ ಆಚೆ ಚೆಲ್ಬಿಡಿ. ಆಮೇಲೆ ನೋಡಿ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಎಣ್ಣೆ, ತುಪ್ಪ ಎಲ್ಲ ರೆಡಿ ಇದೆ. ಜಿಂಜರ್ ಗಾರ್ಲಿಕ್ ಪೇಸ್ಟು ನೀರೆಲ್ಲ ಆಚೆ ಚೆಲ್ಲಿದ್ಮೇಲೆ ಸ್ವಲ್ಪ ಮಡಿಕೆ ಬಿಸಿ ಹಾಕಿಬಿಡಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಾದ್ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ವಿ. ಅಯ್ಯೋ ತುಪ್ಪ ಯಾಕೆ ಗಟ್ಟಿ ಆಗ್ಬಿಟ್ಟೈತೆ ಬರ್ತಾನೆ ಇಲ್ಲ. ಈಗ ಬಂತು ನೋಡಿ, ಈಗ ಹಾಕ್ತಾಯಿದ್ದೀವಿ ತುಪ್ಪನ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀವಿ. ಕರಿಬೇವು ಸೊಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಬಿಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀವಿ. ಅಯ್ಯೋ ಈರುಳ್ಳಿ ಹಾಕಿಕೋರೆ ಕೈ ಸುಡ್ತಾ ಇದೆ. ಈರುಳ್ಳಿ ಹಾಕಿದಾದ್ಮೇಲೆ ಈರುಳ್ಳಿನ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಕಲರ್ ಬರೋವರೆಗೂ ಸ್ವಲ್ಪ ಬೇಯಕ್ಕೆ ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೀಟಾಗಿ ಅದನ್ನ ಬೇಯಕ್ಕೆ ಬಿಟ್ಟಿದ್ದೀವಿ. ಆಮೇಲೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಜಾರಿಂದ ತೆಗೆದು ಮಡಿಕೆ ಒಳಗೆ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದಾದ್ಮೇಲೆ ನೀಟಾಗಿ ಅದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಆಮೇಲೆ ಚಿಕನ್ನು ನಾವು ಕೋಳಿಗೆ ಏನೋ ಪ್ರಾಬ್ಲಮ್ ಕೊಟ್ಟಿಲ್ಲ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಚಿಕನ್ ಏನೂ ಹಾಕಿಲ್ಲ ಫ್ರೆಂಡ್ಸ್. ಸುಮ್ಮನೆ ಅದು ಮಸಾಲೆಗಳೆಲ್ಲ ಹಾಕಿರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಬೆಂದಿದ್ದಾದಮೇಲೆ ಆಮೇಲೆ ಸ್ವಲ್ಪ ಚಿಕನನ್ನು ಅದರೊಳಗೆ ಹಾಕಬೇಕು. ಚಿಕನ್ ನೋಡ್ಕೊಂಡು ನೀಟಾಗಿ ಹಾಕಿ ಅದೆಲ್ಲ ಆಚೆ ಬೀಳ್ದಂಗೆ ನೀಟಾಗಿ ಮಡಿಕೆ ಒಳಗೆ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಆಗಿ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಪ್ಯಾಕೆಟ್ ಕರ್ಡ್ ಹಾಕ್ಬಿಡಿ. ಕರ್ಡ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅರಿಶಿಣದ ಪುಡಿ ಸ್ವಲ್ಪ ಹಾಕಿ ಅದಾದಮೇಲೆ ಚೆನ್ನಾಗಿ ಕಲಿಸ್ಕೊಡಿ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಆದಮೇಲೆ ನೋಡಿ ಯಾವ ಥರ ಕಾಣ್ತಿದೆ, ಘಮ ಸ್ಮೆಲ್ ಬರ್ತಾಯಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಕ್ಕಿ ಎಷ್ಟು ಹಾಕ್ತೀರಾ ಅದು ನೋಡಿಕೊಂಡು ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ವಿ. ಅದಾದಮೇಲೆ ರೈಸ್ನ ಮುಂಚೆನೇ ರೈಸ್ನ ತೊಳೆದಿಟ್ಕೊಂಡಿದ್ವಿ. ಚೆನ್ನಾಗಿ ಆ ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಬಿಸಿ ನೀರನ್ನು ಮಿಕ್ಸ್ ಮಾಡಿ ಅದು ಪೇಸ್ಟ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಕ್ಕೆ ಬಿಡಿ, ಚೆನ್ನಾಗಿ ಬೇಯಲಿ. ಪಕ್ಕದಲ್ಲಿರೋ ಪಾತ್ರೆನ ಇಗ್ನೋರ್ ಮಾಡಿ, ಅದು ನಮ್ಮ ಡಿಶ್ ಅಲ್ಲ. ಅದಾದಮೇಲೆ ನಾವು ಮುಂಚೆನೇ ತೊಳೆದಿಟ್ಕೊಂಡಿರೋ ರೈಸ್ನ ಸ್ವಲ್ಪನೇ ನೀಟಾಗಿ ಅದರೊಳಗಡೆ ಹಾಕೋಣ. ರೈಸ್ನ ಏನು ಮಾಡಿ ಅಂದರೆ ಮುಂಚೆನೇ ಸ್ವಲ್ಪ ತೊಳೆದಿಟ್ಕೊಳ್ಳಿ. ಅದು ತೊಳೆದು ನೆನೆಸ್ಬಿಟ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ರೈಸ್ ಉದುರಾಗಿ ಬರುತ್ತೆ. ಸೊ ಮುಂಚೆನೇ ತೊಳೆದಿಟ್ಟಿರಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಯಾವ ಥರ ನೋಡೋದಕ್ಕೆ ಯಾವ ಥರ ಕಾಣ್ತಿದೆ. ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಈ ಥರ ಕಾಣ್ತಿದೆ. ಸೊ ಇದಾದಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಚೆನ್ನಾಗಿ ಬೆಂದಿದ್ದಾದಮೇಲೆ ಟೇಸ್ಟ್ ನೋಡೋಣ. ಅಕ್ಕಿ ಒಂದು 70% ಬೆಂದಮೇಲೆ ಅದ್ರ ಮೇಲೆ ಒಂದು ಬಾಳೆಹಣ್ಣು ಹಾಕಿ ಮುಚ್ಚೋಣ. ಸೊ ನೀವು ಈ ಥರ ಮುಚ್ಚಕ್ಕೆ ಹೋಗ್ಬೇಡಿ, ನೀಟಾಗಿ ಒಳಗೆ ಹಾಕಿ ನೀಟಾಗಿ ಮುಚ್ಚಿ. ಅದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ. ಅದು ಪ್ಲೇಟ್ ಮುಚ್ಚಿದಾದ್ಮೇಲೆ
ಅದ್ರ ಮೇಲೆ ಒಂದು ಸ್ವಲ್ಪ ಕಿಡಿ ಹಾಕ್ಬೇಕು. ಆ ಬೆಂಕಿ ಕಿಡಿ ಕೆಳಗೆ ಏನಿರುತ್ತಲ್ವ ಕೆಂಡ, ಅದನ್ನೇ ಮೇಲೆ ಹಾಕ್ಬೇಕು. ನಾವಿದನ್ನ ಕರ್ವಿ ಅಂತೀವಿ. ನೀವೇನಂತೀರಾ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸೊ ಇದಾದ್ಮೇಲೆ A few moments later. 5 ರಿಂದ 10 ನಿಮಿಷ ಆತ್ ನಂಗೆ ಬಿಡಿ. ಆಮೇಲೆ ಓಪನ್ ಮಾಡಿ ನೋಡಿ. ನಾವು ಓಪನ್ ಮಾಡಿದ್ವಿ, ಯಾವ ಥರ ಕಾಣ್ತಿದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬೇರೆ ಬಿಡ್ತಾ ಇತ್ತು. ಸೊ ನೀಟಾಗಿ ಬಾಳೆ ಎಣ್ಣೆ ಸೈಡ್ಗೆ ಹಾಕಿ ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಒಂದು ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ನೋಡಿ ಯಾವ ಥರ ಕಾಣ್ತಿದೆ ಪೀಸ್. ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ, ಎಷ್ಟು ನೀಟಾಗಿ ಬೆಂದಿದೆ. ಈ ಮಡ್ಕೆಲಿ ಮಾಡೋ ಟೇಸ್ಟೇ ಬೇರೆ. ನೋಡಿ ಯಾವ ಥರ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಅಷ್ಟೇ, ಬಿಸಿ ಬಿಸಿ ಗರಂ ಗರಂ ಮಡಿಕೆ ಬಿರಿಯಾನಿ ರೆಡಿ ಆಯಿತು. ತಿಂದವ್ರೆ. ನೀನು ಯಾಕೋ ಹಂಗೆ ನೋಡ್ತಾ ಇದೀಯಾ? ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ವಾವ್, ಇಲ್ಲಿ ನೋಡಿ ಎಷ್ಟು ಪ್ರೀತಿಯಿಂದ ಒಬ್ರಿಗೊಬ್ರು ತಿನ್ಸ್ಕೊತಾವೆ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ. ಇವ್ರು ನೋಡಿ ವಿಡಿಯೋ ನ್ಯಾಚುರಲ್ ಆಗಿ ಬರಬೇಕು ಅಂತ ಎಷ್ಟು ಡೌ ಮಾಡ್ಕೊಂಡು ಮುಂದೆ ನೋಡ್ಕೊಂಡು ತಿಂತಾವ್ರೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಓಕೆ, ಬರೋದಾ? ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್.